ಜಿಲ್ಲೆಯಲ್ಲಿ ನಿವೇಶನ ರಹಿತ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದ್ದಾರೆ. ಮಡಿಕೇರಿ ತಾಲೂಕಿನ ಕುಂಬಳದಾಳು ಗ್ರಾಮದಲ್ಲಿ ವಸತಿ ಮತ್ತು ನಿವೇಶನ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಳೆದ 20 ದಿನಗಳಿಂದ ಖಾಸಗಿ ಕಾಫಿ ತೋಟದ ಮಧ್ಯೆ ಟೆಂಟ್ ಹಾಕಿ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ಈ ಪ್ರತಿಭಟನೆಯಲ್ಲಿ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದಲ್ಲಿ ಚಿರತೆ ಆತಂಕ ಹೆಚ್ಚಾಗಿದೆ. ಕಳೆದ 20 ದಿನಗಳಿಂದ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದ್ದು ಈಗಾಗಲೇ 6 ನಾಯಿಗಳನ್ನ ಚಿರತೆ ಬಲಿ ಪಡೆದಿದೆ. ಅರಣ್ಯ ಇಲಾಖೆ ಅಳವಡಿಸಿದ ಕ್ಯಾಮೆರಾದಲ್ಲಿ ಚಿರತೆಯ ದೃಶ್ಯ ಸೆರೆಯಾಗಿದೆ. ಅರಣ್ಯಾಧಿಕಾರಿಗಳು ಚಿರತೆ ಸೆರೆಗಾಗಿ ರಾತ್ರಿ ಬೋನ್ ಇಟ್ಟಿದ್ದಾರೆ. ಆಪರೇಷನ್ ಚಿರತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಜೋಗನಹಳ್ಳಿ ದೊಡ್ಡಿ ಗ್ರಾಮದಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ. ಕಳೆದ ಹಲವು ದಿನಗಳಿಂದ ಗ್ರಾಮದಲ್ಲಿ ಚಿರತೆ ಉಪಟಳ ನೀಡ್ತಾ ಇತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದ ವೆಂಕಟೇಶ್ ಎಂಬುವರ ಜಮೀನಲ್ಲಿ ಬೋನು ಇಟ್ಟಿದ್ರು. 4 ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸೈಲೆಂಟ್ ಮಲಗದ ಸೈಲೆಂಟ್ ಮಲಗದ ಸೈಲೆಂಟ್ ಮಲಗದ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಾನಗಲ್ನಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ಹುಟ್ಟೂರಾದ ಅಕ್ಕಿಹೊಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮನೋಹರ್ ತಹಶೀಲ್ದಾರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 2015ರಲ್ಲಿ ಅಬಕಾರಿ ಸಚಿವರಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ್ರು. ಮಂಡ್ಯದಲ್ಲೊಂದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ. ಮಂಡ್ಯದ ಕೆಆರ್ ಪೇಟೆಯ ಸುಭಾಷ್ ನಗರದಲ್ಲಿರುವ ರಂಗನಾಥ ಎಂಬುವರ ಮನೆಗೆ ರಾತ್ರೋರಾತ್ರಿ ಕಳ್ಳರ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಮನೆಗೆ ಎಂಟ್ರಿ ಕೊಟ್ಟ ಕಳ್ಳರು ಮನೆ ಪೂರ್ತಿ ಜಾಲಾಡಿದ್ದಾರೆ. ಆದರೆ ಮನೆಯಲ್ಲಿ ಏನೂ ಸಿಗದ ಹಿನ್ನೆಲೆ ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಇನ್ನು ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕೆಆರ್ ಪೇಟೆ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವ ಉದ್ಯಾನವನದ ಬಳಿ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ. ಸುಮಾರು 11 ಅಡಿ ಉದ್ದದ ಹೆಬ್ಬಾವು ಪ್ರತ್ಯಕ್ಷವಾಗಿದ್ದು ಸ್ಥಳೀಯ ಜನರು ಭಯಭೀತರಾಗಿದ್ರು. ತಕ್ಷಣ ಅರಣ್ಯ ಇಲಾಖೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಸಿಬ್ಬಂದಿಗಳು ಹಾವನ್ನು ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. उधर से चार मारो ना चुके हो जी बिल्ला में घुस जाता दिवट की लकड़ी में बाहर आ गए मैं डर रहा उठाते ही अंगली चढ़ गया मेरी को. ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಸವಾರರ ಗಲಾಟೆ ಆಗಿದೆ. ಬೈಕ್ ಸವಾರರ ಮಧ್ಯೆ ಕ್ಯೂ ಸಂಬಂಧ ನಾನು ಮುಂದು ಅನ್ನುವ ಕ್ಯೂ ಸಂಬಂಧ ಮಾತಿನ ಚಕಮಕಿ ಆಗಿದೆ. ಆ ನಂತರ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಸವಾರರು. ಇಬ್ಬರು ಕೂಡ ಬೈಕ್ ಸವಾರರೇ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸುವಾಗ ನಾ ಮುಂದು ತಾ ಮುಂದು ಅನ್ನುವ ಗಲಾಟೆ ಮಾತಿಗೆ ಮಾತು ಬೆಳೆದು ಆನಂತರ ಹೊಡೆದಾಡ್ಕೊಂಡಿದ್ದಾರೆ. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ. ಪೆಟ್ರೋಲ್ ಹಾಕಿಸುವ ಸಂಬಂಧ ಹೊಡೆದಾಡ್ಕೊಂಡಿದ್ದಾರೆ. ನಾ ಮುಂದು ತಾ ಮುಂದು ಅಂತೇಳಿ ಒಬ್ಬ ಸ್ಕೂಟಿಯವನು ಮತ್ತೊಬ್ಬ ಬೈಕ್ನವನು ಗೊರಳಪಟ್ಟೆ ಹಿಡ್ಕೊಂಡು ಎಳೆದಾಡ್ತಿರುವಂಥ ದೃಶ್ಯ ಇದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ಪೆಟ್ರೋಲ್ ಹಾಕಿಸುವ ವಿಚಾರಕ್ಕೆ ಆಗಿರುವಂಥ ಘಟನೆ, ರಾಜಾಜಿನಗರದಲ್ಲಿ ಆಗಿರುವಂಥ ಘಟನೆ ನೋಡಿ. ಈ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನುಳಿದ ಟಾಪ್ 30 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ.
ಕಿಡಿಗೇಡಿಗಳು ಬೆಟ್ಟದ ಮೇಲಿನ ದೇವಸ್ಥಾನವನ್ನ ಧ್ವಂಸಗೊಳಿಸಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಟಿಎಮ್ಮೆಗನೂರು ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಪುರಾತನ ಕಾಲದಿಂದಲೂ ಗುಡ್ಡದ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇತ್ತೀಚೆಗಷ್ಟೇ ಭಕ್ತರು ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಮಾಡಿದ್ರು. ಆದರೆ ಕಿಡಿಗೇಡಿಗಳು ದೇವಾಲಯವನ್ನ ನಾಶ ಮಾಡಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಕ್ಕಂಥ ದೇವಸ್ಥಾನವನ್ನು ನಾವು ಅವರು ಹಂಗೆ ಬಿಟ್ಟಿದ್ರು, ಬಿಟ್ಟಿದ್ರು, ಅದನ್ನು ಪುನಶ್ಚೇತನ ಮಾಡಿದ್ವಿ. ಆದರೆ ಇಲ್ಲಿ ಪ್ರೆಷರ್ ಮಾಡೋ ಒಂದು ಉದ್ದೇಶದಿಂದ ಅವರು ಮಾಡಿದಾರೆ ಹೊರತು ಇಲ್ಲಿ ಯಾರ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರಿಗೂ ದೋಷ ಇದ್ರ ಮೇಲೆ ಇರಲಿಲ್ಲ. ಅವರಾಗಿ ಏನು ಅವ್ರಿಗೆ ಬೇಕಾಗಿತ್ತು ಅಂದರೆ ದೇವಸ್ಥಾನ ಇದು 5 ಕಿಲೋಮೀಟ್ರ್ ಒಳಗೆ ಒಂದು 150 ಮೀಟ್ರ್ ಒಳಗೆ ಇರಬೇಕಂಬ ಉದ್ದೇಶ ಅವ್ರಿಗೆ ಕಾನೂನಲ್ಲಿ ಇರೋದ್ರಿಂದ ಅದನ್ನು ತಪ್ಪಿಸ್ಬೇಕಂತೇಳಿ ಇವು ದುರುದ್ದೇಶದಿಂದ ಇದು ಮಾಡಿದಾರೆ ಹೊರತು ಇಲ್ಲಿ ಮಾಡಲಿಕ್ಕೆ ಬೇರೆ ಯಾರೂ ಸಾಧ್ಯತೆ ಇಲ್ಲ. ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಕ್ಕಂಥ ದೇವಸ್ಥಾನವನ್ನು ನಾವು ಮೋಸ್ಟ್ ವಾಂಟೆಡ್ ನಕ್ಸಲ ವಿಕ್ರಮ್ ಗೌಡ ಶೂಟೌಟ್ ನಡೆದ ಸ್ಥಳದಲ್ಲಿ ದಾಖಲೆ ಸಂಗ್ರಹದ ಕೆಲಸ ಇನ್ನೂ ಕೂಡ ಮುಗಿದಿಲ್ಲ. ಪೀತಂಬೈಲು ಘಟನಾ ಸ್ಥಳಕ್ಕೆ ANS ತಂಡ ಬೆಂಗಳೂರು FSL ಅಧಿಕಾರಿಗಳನ್ನ ಕರೆಸಿಕೊಂಡು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಕೊಪ್ಪಳ ತಾಲೂಕಿನ ಹುಲಿಗಿಯಲ್ಲಿರೋ ಹುಲಿಗೆಮ್ಮ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಯಿತು. ಒಂದೇ ತಿಂಗಳಲ್ಲಿ 63,34,000 ರೂಪಾಯಿ ಸಂಗ್ರಹ ಆಗಿದ್ದು 110 ಗ್ರಾಂ ಚಿನ್ನಾಭರಣ, 5 ಕೆಜಿ ಬೆಳ್ಳಿ ಸಂಗ್ರಹವಾಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಿಗಿ ಭದ್ರತೆಯಲ್ಲಿ ಹುಂಡಿ ಎಣಿಕೆ ಮಾಡಲಾಯಿತು. ಮಧ್ಯಪ್ರದೇಶದ ಉಜ್ಜಯಿನಿಗೆ ಹಿಮಾಚಲ ಪ್ರದೇಶದ ಉಪಮುಖ್ಯಮಂತ್ರಿ ಮುಖೇಶ್ ಅಗ್ನಿಹೋತ್ರಿ ಭೇಟಿ ನೀಡಿದರು. ಉಜ್ಜಯಿನಿಯ ಮಹಾಕಾಳೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ಭಸ್ಮ ಆರತಿಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದರು. ದೆಹಲಿಯಲ್ಲಿ ವಾಯು ಮಾಲಿನ್ಯದ ನಾಗಾಲೋಟ ಮುಂದುವರೆದಿದೆ. ಪ್ರಸ್ತುತ ರಾಷ್ಟ್ರ ರಾಜಧಾನಿಯಲ್ಲಿ ಗಾಳಿಯ ಗುಣಮಟ್ಟ ತೀವ್ರ ಹದಗೆಟ್ಟಿದೆ. ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸರ್ಕಾರ ಹರಸಾಹಸವನ್ನ ಪಡುತ್ತಿದೆ. ಬಳಿಕ ಮತ್ತೆ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಸಿಂಘ್ವಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲಿ ಇದ್ದಾರೆ. ಮೂಡಾ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಸಿಂಘ್ವಿ ನಿವಾಸದಲ್ಲಿ ಉಪಹಾರವನ್ನು ಸಿದ್ದರಾಮಯ್ಯನವರು ಸೇವಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಪೊನ್ನಣ್ಣ, ಸಚಿವ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದಾರೆ. ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಇದ್ದಾರೆ, ಜೊತೆಗೆ ಸಚಿವ ಸುರೇಶ್ ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ಮೂಡಾ ವಿಚಾರದ ಬಗ್ಗೆ ಹಾಗೆ ಹಲವಾರು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ ಹಿರಿಯ ವಕೀಲರು ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬೆಳಿಗ್ಗೆ ಉಪಹಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲೇ ಸೇವಿಸಿದ್ದಾರೆ ಸಿಎಂ.